ಹಲೋ ಸರ್, ಎಷ್ಟೊತ್ತು ಬರ್ತೀರಾ ನೀವು? ಬನ್ನಿ. ನಮ್ಮ ಸಾಹೇಬ್ರು ಕಾಲ್ ಮಾಡಿ 2 ಅವರ್ಸ್ ಆಯ್ತು ಸರ್, ಈಗ ಬಂದಿದ್ದೀರಲ್ಲ ನೀವು. ನಮ್ಗೆ ಎಷ್ಟೊಂದು ಕೆಲಸ ಇರುತ್ತೆ, ನಿಮ್ಗಾಗೇ ವೆಯ್ಟ್ ಮಾಡ್ತಿರೋದು ನಾವು. ನೀವು ಬಾಡಿನ ಐಡೆಂಟಿಫೈ ಮಾಡಿಲ್ಲ ಅಂತಂದರೆ ನಾವೇ ತೊಗೊಂಡೋಗಿ ಕರೆಂಟಿಗೆ ಕೊಡ್ತೀವಿ, ಬರ್ನ್ ಮಾಡಿಸ್ತೀವಿ ಬಾಡಿನ. ನೀವು ಇಷ್ಟೊತ್ತು ಬಂದರೆ ನಮಗೇನು ಬೇರೆ ಕೆಲಸ ಇರಲ್ವಾ? ಹಾಂ, ಬನ್ನಿ ಬನ್ನಿ ಬೇಗ. ವಿಜಯ್, ಯಾಕಪ್ಪ? ಯಾಕೋ ಏನು ಯೋಚನೆ ಮಾಡ್ತಿದ್ಯಾ? ಅಪ್ಪ, ಸಂಗೀತಕ್ಕನು ಎಷ್ಟೇ ತಪ್ಪು ಮಾಡಿದ್ರು ನಮ್ಮ ಅಕ್ಕನೇ ತಾನೇ ಅಪ್ಪ. ಹಾಂ, ಅಕ್ಕನು ಏನೋ ತಪ್ಪು ಮಾಡಿದ್ಲು ಅಂತ ಅವಳು ಬಿಟ್ಕೊಡೋಕ್ಕಾಗ್ತೈತಾ? ಇವ್ರು ಬೇರೆ ಯಾರೋ ಲೇಡೀಸ್ ಅಂತಾರೆ. ನಂಗೆ ಯಾಕೋ ಭಯ ಆಗ್ತೈತಪ್ಪ ಅಲ್ಲಿಗೆ ಹೋಗೋಕ್ಕೆ. ಏನಪ್ಪ ಮಾಡೋದು ಅಪ್ಪ? ಸರ್, ಡೆಡ್ ಬಾಡಿ ಇದೆಯಲ್ಲ, ಅದ್ರ ಕೈಯಲ್ಲಿ ಫೋನ್ ಇತ್ತು. ಫೋನು ತೆಗೆದು ನೋಡಿದಾಗ ನಿಮ್ಮ ಫೋನ್ ನಂಬರೇ ಫಸ್ಟಲ್ಲಿ ಇತ್ತು ಸರ್. ಅವ್ರು ಯಾರೋ ಏನೋ ಅಂತ ಗೊತ್ತಿಲ್ಲ, ನಿಮಗೆ ಕಾಲ್ ಮಾಡಿದ್ದೀವಿ. ನೋಡಿ ಬನ್ನಿ, ಅವ್ರಿಗೂ ನಿಮಗೂ ಏನು ಸಂಬಂಧ ಏನು ಅಂತ ನೀವೇ ಹೇಳಬೇಕು. ಇನ್ನೂ ಒಂದು ಜೆಂಟ್ಸ್ದು ಬಾಡಿ ಇತ್ತು, ಅವ್ರು ಯಾರೋ ಸಂಬಂಧಿಕರಂತೆ, ಅವ್ರು ತೊಗೊಂಡು ಹೊರಟೋದ್ರು. ಇನ್ನು ನಿಮಗೋಸ್ಕರ ನಾವು ವೆಯ್ಟ್ ಮಾಡ್ತಿರೋದು ಸರ್. ಎಷ್ಟೊತ್ತು ಬರ್ತೀರಾ ಸರ್ ನೀವು? ಬನ್ನಿ ಸರ್, ಐಡೆಂಟಿಫೈ ಮಾಡಿ ಬನ್ನಿ ಸರ್. ಹೀಗೆ ಯೋಚನೆ ಮಾಡ್ಕೊಂಡು ಎಷ್ಟೊತ್ತಂತ ನಿಂತ್ಕೊತೀರಾ? ಹಾಂ ಸರ್, ಯಾವ ಸರ್ ಫೋನ್ ಅದು? ಫೋನ್ ಹೆಸರು ಏನಾದರೂ ಗೊತ್ತಾ? ಸರ್, ಅವ್ರ ಕೈಲಿ ಇದ್ದಿದ್ದು ವಿವೋ ಫೋನ್ ಸರ್. ಸರ್, ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಐಡೆಂಟಿಫೈ ಮಾಡ್ಬೋದಲ್ವ ಸರ್? ಫೇಸ್ ಅಂತೂ ಗುರ್ತಿಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ನಜ್ಕುಚ್ಚಾಗಿದೆ. ಆದರೆ ಬಟ್ಟೆಯಿಂದ ಏನಾದರೂ ನೀವು ಐಡೆಂಟಿಫೈ ಮಾಡ್ತೀರೇನೋ, ನಂಗಂತೂ ಗೊತ್ತಿಲ್ಲ. ಬನ್ನಿ ಸರ್ ನೀವು. ಸರ್, ಜೆಂಟ್ಸ್ದು ಬಾಡಿ ಅಂತ ಹೇಳಿದ್ರಲ್ಲ, ಯಾರು ಸರ್ ತೊಗೊಂಡೋಗಿದ್ದು? ಯಾವ ಊರು ಸರ್ ಅವ್ರದ್ದು? ಸರ್, ಯಾವುದೋ ಹಳ್ಳಿಯವರಂತೆ, ನನಗೇನು ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಸಾಹೇಬ್ರು ಇತ್ತು ಸರ್. ನೀವು ಐಡೆಂಟಿಫೈ ಮಾಡೋಕ್ಕೆ ಬರ್ತಾರೆ, ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದರು. ನಾನು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಸರ್. ಬನ್ನಿ ಸರ್ ನೀವು. ಏನು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ, ಯಾಕೆ? ನೋಡಿ, ಆಲೋಚನೆ ಮಾಡಿ. ನಿಮ್ಮ ಪರಿಚಯದವರಾಗಲಿ ಅಥವಾ ನಿಮ್ಮ ಸಂಬಂಧಿಕರಾಗಲಿ ಯಾರಾದರೂ ಮಿಸ್ ಆಗಿದ್ದಾರಾ ನೋಡಿ, ನೆನಪು ಮಾಡ್ಕೊಳ್ಳಿ. ನಿಮ್ಗೇನಾದರೂ ವಿಷಯ ತಿಳಿದಿದ್ರೆ, ಅಥವಾ ನಿಮ್ಮ ಪರಿಚಯ ಇರೋ ಲೇಡಿನೇ ಇರ್ಬೋದಲ್ಲ ಇವರು. ಹಾಂ, ನಿಮ್ಮ ಫೋನ್ ನಂಬರ್ ಸಿಕ್ತಲ್ವ ನಮಗೆ, ನಿಮ್ಮ ಪರಿಚಯದವರೇ ಇರ್ಬೋದು. ಬನ್ನಿ, ನೋಡಿ ಬನ್ನಿ. ನಮ್ಮ ಪರಿಚಯದವರು ಒಬ್ಬರು ಮಿಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಸರ್. ನಮ್ಮ ಸಂಬಂಧಿಕರೇನಲ್ಲ ಸರ್, ನೋಡ್ತೀವಿ ಸರ್. ಸರ್, ಇಬ್ಬರಿಗೂ ಏಜ್ ಎಷ್ಟಿರ್ಬೋದು ಸರ್? ಸರ್, ಲೇಡಿಗೆ 32, 31 ಇರ್ಬೋದು. ಜೆಂಟ್ಸ್ಗೆ 40 ಎಬೋ ಇದೆ ಸರ್. ಓ ಹೌದಾ, ಸರಿ ಸರ್. ಸರ್, ಬೇಗ ಐಡೆಂಟಿಫೈ ಮಾಡಿ, ನಮಗೊಂಚೂರು ಕೆಲಸ ಇದೆ ಅಲ್ಲಿ. ಅಪ್ಪ, ಅಕ್ಕನಿಗೆ ಮೊನ್ನೆ 31 ತುಂಬಿ 38ಕ್ಕೆ ಬಿತ್ತಿತ್ತಲ್ಲ ಅಪ್ಪ ಅಕ್ಕನಿಗೆ. ಹ್ಞೂನಪ್ಪ. ಏನಪ್ಪ ಮಾಡೋದು? ಅಕ್ಕನೇ ಆಗಿದ್ರೆ ಏನು ಮಾಡೋದು ನಾವು? ಏನಪ್ಪ ವಿಜಯ್, ನನಗೇನು ಗೊತ್ತಾಗ್ತಾ ಇಲ್ಲ. ಅಲ್ಲಿಗೆ ಹೋಗ್ಬೇಕಂದ್ರೆ ಭಯ ಆಗ್ತಾಯಿತ್ತಪ್ಪ. ಎಂಥ ಈ ವಿಪರ್ಯಾಸನಪ್ಪ. ದೇವ್ರು ಯಾಕೆ ನಮಗೆ ಇಷ್ಟೊಂದು ಕಷ್ಟ ಕೊಡ್ತಾವನೆ ಅಂತ ಗೊತ್ತಾಗಿಲ್ಲ. ಎಂಥ ಕೆಲಸ ಆಗೋಯ್ತಪ್ಪ. ಏನೋ ಕೋಪದಲ್ಲಿ ಬೈತಾ ಇದ್ವಿ, ಇವಾಗ ನೆನ್ಸ್ಕೊಂಡ್ರೆ ಅಳು ಗೊತ್ತಾಯ್ತಪ್ಪ ನನಗೆ. ಏನಾದರೂ ನಿಮ್ಮ ಅಮ್ಮನ ವಿಷಯ ಗೊತ್ತಾದರೆ ಅದೇ ಹೊಡ್ಕೊಂಡೆವು. ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಬಿಡ್ತಾಳಪ್ಪ. ನಾ ಏನು ಮಾಡೋದು ವಿಜಯ್? ಅಪ್ಪ, ಬೇಜಾರಾಗ್ಬಿಟ್ರಿ, ಸುಮ್ಮನೆ ರೀಪ. ನೀವೇ ಹಿಂಗಾದ್ರೆ ನನ್ನ ಕತೆ ಹೆಂಗಪ್ಪ? ಹಾಂ, ನಿಮ್ಮಮ್ಮ ತುಂಬ ಸೆನ್ಸಿಟಿವ್ ಅಲ್ಲ ವಿಜಯ್, ಅವಳಿಗೆ ಹೆಲ್ತ್ ಬೇರೆ ಸರಿ ಇಲ್ಲ. ಹಾಂ, ನಿಮ್ಮ ಸಂಗೀತಕ್ಕ ಏನಾದರೂ ಒಬ್ಬಳು ಹೇಳಿದ್ನಲ್ಲ, ಯಾರೋ ಅಂಕಲ್ ಬಂದಿದ್ರು ಅಂತ, ಅವ್ರ ಜೊತೆ ಹೋದಾಗ ಏನಾದರೂ ಆಕಸ್ಮಿಕವಾಗಿ ರೈಲ್ಗೆ ಏನಾದರೂ ಸಿಕ್ಕಿಲ್ಲ, ಏನೂ ಗೊತ್ತಾಗ್ತಾ ಇಲ್ಲ ವಿಜಯ್. ನನಗೇನು ದಿಕ್ಕೆ ತೋರಿಸ್ತಾ ಇಲ್ಲ ಕಣೋ, ಏನೋ ಮಾಡೋದು. ಅದೇ ಅಪ್ಪ, ನನಗೂ ಗೊತ್ತಾಗ್ತಾ ಇಲ್ಲ. ಇವ್ರು ನೋಡಿದ್ರೆ ವಿವೋ ಅಂತಾರೆ, ಅಕ್ಕನ ಹತ್ರ ಇದ್ದಿದ್ದು ವಿವೋ ಫೋನೇ ಅಪ್ಪ. ಬೇರೆ ಫೋನ್ ಇಲ್ವಲ್ಲ, ವಿವೋನೇ ಇದ್ದಿತ್ತು ಅವಳ ಹತ್ರ. ಏನಾಯಿತೋ ಏನೋ, ಯಾಕೆ ರೈಲ್ ಪಟ್ಟಿ ಹತ್ರ ಹೋಗಿದ್ರೋ ಏನೋ. ಅಲ್ಲ, ಮನೆಯಿಂದ ದುಡ್ಡು ಒಡವೆ ಎಲ್ಲ ತಗೊಬಂದ್ಬಿಟ್ಟಿದ್ದೀನಿ. ಏನಾದರೂ ವಾಪಸ್ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಂಗೇನಾದರೂ ಮಾಡ್ಕೊಂಡ್ಲಾ ಏನೋ? ಜೆಂಟ್ಸ್ ಯಾರಿರ್ಬೋದಪ್ಪ? ಯಾರು ಹಳ್ಳಿಯವರು ಅಂತ ಇದ್ದಾರೆ. ಆಮೇಲೆ ಸ್ಟೇಷನ್ ಹತ್ರ ಹೋಗಿ ಅವ್ರ ಅಡ್ರೆಸ್ ತೊಗೊಂಡು ಆ ಊರಿಗೆ ಒಂದ್ಸರಿ ಹೋಗ್ಬಿಟ್ಟು ಬರಬೇಕಪ್ಪ ನಾವು. ಸರಿನಪ್ಪ, ಆಯಿತು, ಹೋಗ್ಬಿಟ್ಟು ಬರೋಣ. ಫಸ್ಟು ಹೋಗಿ ನೋಡೋಣ ನಡಿಯಪ್ಪ. ಅಪ್ಪ, ಅಷ್ಟೊಂದು ಧೈರ್ಯ ನಂಗಿಲ್ಲಪ್ಪ. ನೀವೇ ಹೋಗ್ಬಿಟ್ಟು ಬನ್ನಿಯಪ್ಪ, ನೀವು ನೋಡಿ. ಇಲ್ಲಪ್ಪ, ನನ್ನ ಕೈಲಿ ಮಾತ್ರ ಆಗಲ್ಲಪ್ಪ. ನೀನೇ ಹೋಗಿ ನೋಡಪ್ಪ. ಮುಖ ಏನೋ ಗುರ್ಸಿಗಲ್ಲ ಅಂತವ್ರೆ, ಬಟ್ಟೆಯಿಂದ ಏನಾದರೂ ಗುರ್ತಿಡಿಬೋದೇನೋ. ಹೋಗಿ ನೋಡಪ್ಪ ಹಂಗೆ ವಿಜಯ್. ನಡಿಯಪ್ಪ, ನೋಡಿ ಅಂತೆ. ಇಲ್ಲ ಕಣಪ್ಪ, ನಾನು ಕ್ಷಮಿಸ್ಬಿಡಪ್ಪ. ನನ್ನ ಕೈಲಿ ಮಾತ್ರ ಹೋಗೋಕ್ಕಾಗಲ್ಲಪ್ಪ. ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು, ನಾವು ಕೋಪದಿಂದ ಏನೇ ಬೈದಿದ್ರು, ಅವಳು ಚೆನ್ನಾಗಿರಲಿ ಅನ್ನೋ ಆಸೆಯಿಂದಪ್ಪ. ಅವಳ ಮೇಲೆ ನಮಗೇನು ಸೇಡಿಲ್ಲಪ್ಪ. ಎಂಥ ಪರಿಸ್ಥಿತಿ ಬಂದ್ಬಿಡ್ತಪ್ಪ ನಮಗಿವತ್ತು. ಅಯ್ಯೋ ದೇವ್ರೇ, ದೇವರು ದುಡ್ಡು ಕಾಸು ಕೊಟ್ಟ, ಆದರೆ ನೆಮ್ಮದಿ ಕೊಡಲಿಲ್ಲಲ್ಲಪ್ಪ. ಯಾಕಪ್ಪ ಅಕ್ಕ ಹಿಂಗೆ ಮಾಡಿದ್ಲು? ಅವಳಿಗೂ ನಮಗೂ ಋಣ ಇಲ್ಲ ಅನ್ಸುತ್ತಪ್ಪ. ನೀನೇನು ಬೇಜಾರು ಮಾಡ್ಕೊಂಬೇಡ, ನಡಿಯಪ್ಪ. ಪುಣ್ಯ ಬಬ್ಲೂನ್ ಕರ್ಕೊಂಡು ಹೋಗಿರ್ಲಿಲ್ಲ ಜೊತೆಯಲ್ಲಿ.
ಆ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಇನ್ನೂ ಅಷ್ಟು ನಮಗೆ ನೋವಾಗ್ತೈತಪ್ಪ. ಮಗು ಭದ್ರವಾಗವನೆಲ್ಲ ಅಷ್ಟೇ ಸಾಕು. ಹೋಗ್ಲಿ ಬಿಡು, ಅವಳ ಎಣ್ಣೆ ಬರ ಇದ್ದಿದ್ದು ಅಷ್ಟೇನೇನು. ಓದ್ಲು ಅವಳು ಪಾಡ್ಗಳು. ಹಾಂ ಸರ್, ಬಂದಿದ್ದಾರೆ ಸರ್, ಬಂದಿದ್ದಾರೆ. ಹಾಂ, ನೋಡ್ತಾ ಇದ್ದಾರೆ ಸರ್. ಹಾಂ, ಸರಿ ಸರ್, ಸರಿ ಸರಿ. ಅವ್ರು ಐಡೆಂಟಿಫೈ ಮಾಡಿದ ತಕ್ಷಣವೇ ತಗೊಂಬರ್ತೀನಿ ಸರ್. ಸಾರ್ ಸಾರ್ ಏಯ್, ಯಾಕಯ್ಯ? ಹಾಂ, ಯಾಕೆ? ಸಾರ್, ನಾನು ತಗೊಂಡೋದ್ನೆಲ್ಲ ಬಾಡಿ ಯಾರು ನಮ್ಮ ಮಗಂದಲ್ಲ ಸರ್, ಯಾರ ಬೇರೆ ಹೊರ್ದ ನಮ್ಮ ಮನೆಗೆ ಎತ್ಕೊಂಡು ಹೋದ್ನ. ನಾನು ಏನ್ರ ಬೈದ್ಬಿಟ್ಲು ಸರ್, ಬೈದ್ಬಿಟ್ಲು ಅವಳು ನನ್ನ. ಅಯ್ಯೋ, ಯಾರ್ಯಾರ್ದೋ ಎಣ ಎತ್ಕೊಂಡು ಮನೆಗೆ ಬರ್ತಾ ಇದೆಯಲ್ಲ ಅಂತ ಅದಕ್ಕೆ ವಾಪಸ್ ಎತ್ಕೊಂಡು ಬಂದಿದ್ದೀನಿ ಸರ್. ಆವಾಗಲೇ ನೀನೇ ತಾನೇ ಹೇಳಿದ್ದು ಇದು ನನ್ನ ಮಗಂದೇ ಬಾಡಿ ಅಂತ. ಹಾಂ, ಇವಾಗ ನನ್ನ ಮಗಂದಲ್ಲ ಅಂತ ವಾಪಸ್ ತಗೊಂಬಂದಿದ್ಯಾ? ನಿಂಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ನಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ನಡಿ, ನಿನಗೆ ಟೇಷನಲ್ಲಿ ಹಾಕಿ ಒಂದೆರಡು ಕೊಟ್ರೆ ಆವಾಗ ಸರಿ ಓದ್ತೀಯ. ನೀನು ಕುಡ್ದಿರೋದೆಲ್ಲ ಇಳಿದ್ಬಿಡ್ಬೇಕು. ಕೊಡದಿರೋದೆಲ್ಲ ಇಳಿದೋದಾನೆ. ನಂಗೆ ಫಸ್ಟು ಒಂದು ಬಾಗಿಲು ಕೊಟ್ಬಿಡಿ, ನೀವು ಎಲ್ಲಿಗೆ ಬಾ ಅಂತ ಹೇಳಿದ್ರು ಬರ್ತೀನಿ. ನಿಮ್ಮಿಂದ ಬರ್ತಾ ಇರೋದೆ ನಾನು. ತಪ್ಪು ಕೆಲಸ ಮಾಡಿದ್ದಲ್ದೆ ಇವಾಗ ನಿನಗೆ ಬಾಟ್ಲು ಬೇರೆ ಕುಡಿಸ್ಬೇಕಾ? ಬಾಟ್ಲು? ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯ ಗೊತ್ತಾ? ಯಾರು ಸರ್ ನೀವು? ಯಾರು ಸರ್ ಯಾವ ಊರು ನಿಮ್ದು ಹೇಳಿ ಸರ್. ಓ, ನಿನ್ನ ಪೊಲೀಸ್ ಕೈ ರುಚಿ ನೋಡಿಲ್ಲ ಅನ್ಸ್ತೈತೆ, ಅದಕ್ಕೆ ಹಿಂಗೆ ಆಡ್ತಾ ಇರೋದು. ಸರ್, ದೇವ್ರಾಣಿಗೂ ನನ್ನ ಹೆಂಡ್ರು ಕೈ ರುಚಿ ಬಿಟ್ಟು ಇನ್ನು ಯಾರ ಕೈ ರುಚಿನೂ ನೋಡಿಲ್ಲ ಸರ್ ನನ್ನ ಜೀವನದಾಗ. ಇವಾಗ ನಿಮ್ಮ ಕೈ ರುಚಿ ನೋಡ್ತೀನಿ ಸರ್. ನಿಮ್ಮ ಕೈ ರುಚಿ ಹೆಂಗೋ ತೋರಿಸ್ತೀರಾ? ನಾಟಿಗೋಳಿ ಸಾರು ಮಾಡಿಬಿಡಿ ಸರ್. ನೀವು ಹೆಂಗೆ ಅಡುಗೆ ಮಾಡ್ತೀರೋ ನಾನು ತಿಂದುಬಿಟ್ಟು ಹೇಳ್ತೀನಿ ನಿಮ್ಮ ಕೈ ರುಚಿ ಹೆಂಗದೆ ಅಂತ. ಒಂದು 2 ಮುದ್ದೆ ಇಟ್ಟು ನಾಟಿಗೋಳಿ ಸಾರು ಸರ್. ಯಾವ ನಾನು ಹೇಳಿದ್ದೇನು ಅನ್ಕೊಂಡಿದ್ಯಾ? ತೆಗ್ದು ಈ ಕಡೆಯಿಂದ ಕೊಟ್ರೆ ಆವಾಗ ತಿಳಿತೈತೆ ನನ್ನ ಕೈ ರುಚಿ ಏನು ಅಂತ. ಹಾಂ, ಇವಾಗ ನಾಟಿ ಕೋಳಿ ಸಾರು ಮಾಡಿಕ್ಬೇಕಂತೆ. ನಾಟಿ ಕೋಳಿ ಸಾರು. ಬಾಯಿ ಮುಚ್ಕೊಂಡಿರಯ್ಯ, ಇಲ್ಲೇ ಎತ್ಕೊಳ್ಳಯ್ಯ. ಇವತ್ತು ನಂಗೆ ಕಾಸು ಬೇಕೇ ಬೇಕು ಕಾಸು ಬೇಕು ನಂಗೆ. ಒಂದು 100 ರೂಪಾಯಿ ಕೊಟ್ಬಿಡಿ ಸಾಕು ಇವತ್ಕ. ನಾಳೆ ಆಮೇಲೆ ನೋಡ್ಕೊಂಡು ಒಂದು 100 ರೂಪಾಯಿ ಕೊಡಿ ಹೇಯ್, ತರಳೆ ಕೆಲಸ ಮಾಡಿರೋದಲ್ದಿರ ನನ್ನ ಹತ್ರ ಕಾಸು ಕೇಳ್ತಾ ಇದೀಯಾ? ಹಾಂ, ಇರು, ಸಾಹೇಬ್ರು ಬರ್ಲಿರು, ಹೇಳ್ತೀನಿರು. ನಿನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ಅಲ್ಲೇ ಡೆಡ್ ಬಾಡಿ ತೊಗೊಂಡೋಗಿ ತಮಾಷೆ ಮಾಡ್ತಾ ಇದೀಯ ನಮ್ಮ ಹತ್ರನೇ. ಹಾಂ, ಕುಡ್ಬಿಟ್ಟು ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯಾ? ಬೇಕಾ ನಿಂಗೆ ಒದೆ? ಒದಗಿದೆ ಬೇಡ ಬೇಡ ನಂಗೆ ಒದಗಿದೆ ಎಲ್ಲ ಬೇಡ. ಒಂದು 100 ರೂಪಾಯಿ ಕಾಸು ಕೊಟ್ಬಿಡಿ 100 ರೂಪಾಯಿ ಕಾಸು ಕೊಟ್ಬಿಟ್ರೆ ಇವತ್ತು ನಿಮ್ಮ ಹೆಸರು ಹೇಳ್ಕೊಂಡು ಇನ್ನೊಂದು ಬಾಟ್ಲಿ ಎಣ್ಣೆ ಹಾಕ್ಬಿಡ್ತೀನಿ ಇಲ್ಲ ಅಂತಂದ್ರೆ ನೀವು ಯಾವುದಾರ ಒಂದು ಬಾರ್ ಹೆಸರು ಹೇಳಿ ಇಂಥವ್ರು ಹೇಳಿದ್ರು ಅಂತ ಹೋಗಿ ನಿಮ್ಮ ಮೇಲೆ ಹೇಳ್ಬಿಟ್ಟ ಒಂದು 10 ಕ್ವಾರ್ಟ್ರ್ ತಗೊಂಡು ಹೋಗ್ಬಿಡ್ತೀನಿ ಕಾಸು ಕೊಡಿ ಇಲ್ಲ ಅಂತಂದ್ರೆ ನಿಮ್ಮ ಫೋನ್ ಕೊಡಿ ಪೇಟಿಎಮ್ ಮಾಡಿಬಿಡ್ತೀನಿ. ಮಾಡ್ತೀಯಾ ಪೇಟಿಎಮ್? ಹಾಂ, ಪೇಟಿಎಮ್ ಮಾಡ್ತೀಯಾ? ನೀವೇನೋ ಕೊಡೋ ಸೂಚನೆ ಕಾಣಿಸ್ತಾ ಇಲ್ಲ ಇಲ್ಲಿ ಯಾರೋ ಇಬ್ಬರು ಚೆನ್ನಾಗಿರೋ ಬಟ್ಟೆ ಹಾಕೊಂಡವ್ರೆ, ಅವ್ರ ತವ ಕೇಳ್ತೀನಿ ಹೋಗಿ ಏನಪ್ಪ ಒಂದು 100 ರೂಪಾಯಿ ಕಾಸಿದ್ರೆ ಕೊಡಪ್ಪ, ನಾನು ಈ ಎಣ್ಣೆ ಕುಡಿಬೇಕು. ಈ ಎಣ್ಣೆ ಕುಡಿಬೇಕಾ? ಅಲ್ಲ, ಏನೋ ಒಂದು ಸ್ವಲ್ಪ ಕುಡಿಬೇಕು ಬೇಜಾರಾದಾಗ. ಹಿಂಗೆ ಕುಡಿದ್ರೆ ನಿಮ್ಮ ಆರೋಗ್ಯ ಏನಾಗ್ತೈತೆ? ನಿಮ್ಮನ್ನು ನಂಬ್ಕೊಂಡಿರೋ ಹೆಂಡತಿ ಮಕ್ಳ ಗತಿ ಏನಾಗಬೇಕು? ಇದು ತಪ್ಪಲ್ಲ. ನಂಗೆ ಬೇಜಾರು ಆಗಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಕೊರತೆ ಒಂದು ಬಿಟ್ಟರೆ ನಾವು ಖುಷಿಯಾಗಿದ್ದೀರಿ ಒಂದೊಂದು ದಿವಸ ಸಾಯಂಕಾಲ ಹೊತ್ತು ಊಟನೇ ತಿನ್ನಲ್ಲ ನಾವು, ಆದರೂ ಖುಷಿಯಾಗಿರ್ತೀವಿ ನಮ್ಗೆ ದುಡ್ಡಿಲ್ಲ, ಇರೋಕ್ಕೆ ಮನೆ ಇಲ್ಲ, ಅದು ಒಂದು ಕೊರತೆ ಬಿಟ್ಟರೆ ಇನ್ನೇನು ಇಲ್ಲ ಈ ಕೋಟಿ ದುಡ್ಡು ಕಂಡಿತಾರಲ್ಲ ಅವ್ರಿಗೆ ನೆಮ್ಮದಿನೇ ಇರಲ್ಲ ಮೇಲೆ ತಿಳ್ಕು ಬೆಳಕಾಗಿರ್ತಾರಷ್ಟೇ. ನಮ್ಮಷ್ಟು ನೆಮ್ಮದಿ ಯಾರಿಗೆ ಬರ್ಬೇಕು ಹಾಂ? ನಿನ್ನ ಮಾತು ನಿಜನೇ ಹೇಳಪ್ಪ, ನಿನ್ನ ಮಾತು ನಿಜ. ಕೋಟಿ ದುಡ್ಡಿಗೆ ಕಂಡಿರ್ತಾರೆ, ಏನಕ್ಕಪ್ಪ ವೇಸ್ಟು ಸುಮ್ಮನೆ. ಮನ್ಸಿಗೆ ನೆಮ್ಮದಿ ಇಲ್ದಿದ್ಮೇಲೆ ಆ ದುಡ್ಡಿಗೆ ಕಂಡು ಏನಪ್ಪ ಮಾಡೋದು? ನೀನು ಹೇಳೋದಂತೂ ನಿಜನೇ ಬಿಡಪ್ಪ. ವಿಜಯ್, 100 500 ಕೊಟ್ಬಿಡಪ್ಪ, ಕೊಟ್ಬಿಡು, ಅವರನ್ನ ಖುಷಿಯಾಗಿರಲಿ. ಕೊಡಿ ಕೊಡಿ ನಾನು ಬೇಕು, ಕೊಡಿ ಕಾಸು. ಏಯ್, ನಿಂಗೆ ಬೀಳ್ತೈತೆ ಒದ್ದೆ. ಏನೋ ನಿಂದು? ಹಾಂ, ಏನು ನಿಂದು ಅಂತ ನಡಿಯೋ ಇಲ್ಲಿಂದ.
ನಡಿಯೋ ಇಲ್ಲಿಂದ ಫಸ್ಟು. ಸರ್ ನಾನು ಹೋಗಲ್ಲ ಸರ್, ನಂಗೆ ಕಾಸು ಬೇಕು, ನಾನು ಹೋಗಲ್ಲ ಸರ್. ಏನು ಸರ್ ನೀವು ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ರಲ್ಲ, ಬನ್ನಿ ಸರ್ ಬಾಡಿ ಐಡೆಂಟಿಫೈ ಮಾಡಿ ಬನ್ನಿ ಸರ್. ಏನು ಸರ್ ಎಷ್ಟೊತ್ತಿನಿಂದ ವೆಯ್ಟ್ ಮಾಡ್ತಾಯಿರಿ, ಬರೀ ಮಾತಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದೀರಲ್ಲ ನೀವು, ಬನ್ನಿ ಸರ್. ಓ ಸಾರಿ ಸರ್, ಸಾರಿ, ಏನೋ ಯೋಚನೆಯಲ್ಲಿ ಇದ್ಬಿಟ್ಟೆ. ಸಾರಿ, ಏನು ಬೇಜಾರು ಮಾಡ್ಕೊಂಬಿಡಿ. ವಿಜಯ್ ನಡಿಯಪ್ಪ, ಕಾಸು ಕೊಡು ಅವ್ರಿಗೆ ಹೋಗಲಿ.